ಬಾಂಗ್ಲಾದೇಶದ ಕ್ರಿಕೆಟ್ ಆಟಗಾರ ತಮೀಮ್ ಇಕ್ಬಾಲ್ ಢಾಕಾ ಪ್ರೀಮಿಯರ್ ಲೀಗ್ ಆಡ್ತಿದ್ದಂತ ಹೊತ್ತಿನಲ್ಲಿ ಹೃದಯಾಘಾತ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಇವರಿಗೆ. ಇನ್ನು ಇಕ್ಬಾಲ್ಗೆ ವೈದ್ಯಕೀಯ ತಂಡದಿಂದ ಚಿಕಿತ್ಸೆಯನ್ನ ಕೊಡಲಾಗ್ತದೆ. ತಮೀಮ್ ಇಕ್ಬಾಲ್ ಅವರ ಆರೋಗ್ಯ ಕೊಂಚ ಸುಧಾರಿಸಿದೆ ಈಗ. ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷ ಫಾರೂಕ್ ಅಹ್ಮದ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ರಿಕೆಟ್ ಆಡ್ತಾ ಇರುವಾಗಲೇ ಮಾಜಿ ನಾಯಕ ತಮೀಮ್ ಅವರಿಗೆ ಹೃದಯಾಘಾತ ಆಗಿದೆ. ಮಾಜಿ ನಾಯಕ ಕ್ರಿಕೆಟ್ ಆಡ್ತಾ ಇದ್ರು, ಈ ಹೊತ್ತಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ನು ಇಕ್ಬಾಲ್ಗೆ ವೈದ್ಯಕೀಯ ತಂಡದಿಂದ ಚಿಕಿತ್ಸೆಗಳನ್ನ ನೀಡಲಾಗ್ತಿದೆ. ಕ್ರಿಕೆಟ್ ಆಡ್ತಾ ಇದ್ರು, ಈ ಹೊತ್ತಿನಲ್ಲೇ ಈ ರೀತಿಯಾಗಿ ಹೃದಯಾಘಾತ ಕಾಣಿಸ್ಕೊಂಡಿದೆ. ಹಾಗಾಗಿ ಸದ್ಯ ಅವರ ಪರಿಸ್ಥಿತಿ ಈಗ ಸುಧಾರಣೆಯನ್ನ ಕಂಡಿದೆ. ಓಕೆ, ಅವರು ಈಗ ಟೆನ್ಷನ್ ಪಡುವಂತ ಯಾವುದೇ ರೀತಿ ವಿಚಾರ ಇಲ್ಲ ಅನ್ನೋದಾಗಿ ಬಾಂಗ್ಲಾದ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷರಾಗಿರೋ ಫಾರೂಕ್ ಅಹ್ಮದ್ ಇವಾಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಮಿಂಚಿದವರು ಇವರು, ಮಾಜಿ ನಾಯಕ. ಸದ್ಯ ಈಗ ಚಿಕಿತ್ಸೆ ಮುಂದುವರಿಸಲಾಗ್ತಿದೆ.